ನಮಸ್ಕಾರ ಸ್ನೇಹಿತರೆ, ನಾನು ವಿಜಿತ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗೌರ್ಮೆಂಟಿನ ಸ್ಕೀಮ್ ಆದಂತಹ ಯುವ ನಿಧಿ ಅಂತ ಏನಿದೆ, ಅಂದರೆ ಗ್ರಾಜ್ಯುಯೇಷನ್ ಆದವರಿಗೆ ಏನು ಅಮೌಂಟ್ ತಿಂಗಳಿಗೆ ಇಷ್ಟು ಬರುತ್ತೆ ಅಂತ 3000 ಅಮೌಂಟ್ ಏನು ಬರುತ್ತೆ, ಹಾಗೆ ಡಿಪ್ಲೊಮೊ ಆದವರಿಗೆ 1500 ರೂಪಾಯಿ ತಿಂಗಳಿಗೆ ಬರುತ್ತೆ ಅಂತ ಏನು ಗೌರ್ಮೆಂಟಿನ ಒಂದು ಸ್ಕೀಮ್ ಇದೆ, ಅದಕ್ಕೆ ಹೇಗೆ ನಾವು ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೇಗೆ ಮಾಡೋದು ಅಂತ ನನ್ನ ಒಂದು ಮೊಬೈಲ್ನಲ್ಲೇ ತಿಳಿಸ್ಕೊಡ್ತೀನಿ. ಏನಕ್ಕಂದರೆ ಪ್ರತಿ ಸತಿ ವಿಡಿಯೋ ಮಾಡಿದಾಗಲೂ ನಾನು ನನ್ನ ಒಂದು ಲ್ಯಾಪ್ಟಾಪ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೆ. ಮೊಬೈಲ್ನಲ್ಲಿ ಮಾಡಿ ತೋರಿಸಿ ಅಂತ ನೀವು ಕೇಳಿದ್ರಿ, ಹಾಗಾಗಿ ನಾನು ಮೊಬೈಲ್ನಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಈ ಒಂದು ವಿಡಿಯೋನ ಶುರು ಮಾಡೋಣ. ಫಸ್ಟಿಗೆ ನೀವು ಈ ಒಂದು ವೆಬ್ಸೈಟಿಗೆ ಹೋಗಬೇಕಾಗತ್ತೆ. ಇದರ ಒಂದು ಡೈರೆಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ 4 ಸ್ಕೀಮ್ಗಳ ನೇಮ್ ಕಾಣಿಸ್ತಾ ಇದೆ. ನಮಗೆ ಮೇನ್ ಬೇಕಾಗಿರುವಂಥದ್ದು ಯುವ ನಿಧಿ. ಅದರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಮೇಲೂ ಕೂಡ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ. ಅಲ್ಲಿ ಬೇಕಾದರೂ ನೀವು ಕ್ಲಿಕ್ ಮಾಡ್ಕೊಳ್ಬಹುದು. ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಲಾಗಿನ್ ಆಗೋದಕ್ಕೆ ಕೇಳುತ್ತೆ ಸೇವಾ ಸಿಂಧುಗೆ. ನಿಮ್ಮ ಬಳಿ ಆಲ್ರೆಡಿ ಸೇವಾ ಸಿಂಧುವಿನ ಒಂದು ಅಕೌಂಟ್ ಇದೆ ಅಂತಂದರೆ ಇಲ್ಲಿ ಈಗ ಲಾಗಿನ್ ಆಗಿಬಿಡಿ. ಲಾಗಿನ್ ಐ ಡಿ ಅಂದರೆ ನಿಮ್ಮ ಮೊಬೈಲ್ ನಂಬರ್, ಅದಾದಮೇಲೆ ಗೆಟ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. OTP ಬರುತ್ತೆ, ಮೇಲೆ ಎಂಟರ್ ಮಾಡಿ, ಕೆಳಗೆ ನಂಬರ್ ಕೊಟ್ಟಿರುವಂಥದ್ದು ಎಂಟರ್ ಮಾಡಿ ಲಾಗಿನ್ ಆಗಿ. ಸೊ ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇದ್ದೀರಾ ಸೇವಾ ಸಿಂಧುನ ಅಂತಂದರೆ ಕೆಳಗೆ ರಿಜಿಸ್ಟರ್ ಹಿಯರ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ನಿಮ್ಮ ಒಂದು ಆಧಾರ್ ನಂಬರ್ನ ಕೇಳುತ್ತೆ. ಅದಾದಮೇಲೆ ಕೆಳಗೆ ಒಂದು ಕ್ಯಾಪ್ಚಾ ಇದೆಯಲ್ಲ, ಅದನ್ನು ಎಕ್ಸಾಕ್ಟಾಗಿ ಅದೇ ರೀತಿಯಾಗಿ ಟೈಪ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಅದಾದಮೇಲೆ ನಿಮಗೆ OTP ಬರುತ್ತೆ. ಸಿಂಪಲ್ಲಾಗಿ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ನನ್ನದು ಒಂದು ಆಲ್ರೆಡಿ ಅಕೌಂಟ್ ಇದೆ, ಹಾಗಾಗಿ ನಾನು ಮತ್ತೆ ಲಾಗಿನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಗಿನ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದು ನಿಮಗೆ ಇವಾಗ ತೋರಿಸ್ತೀನಿ ನೋಡಿ. ಜಸ್ಟ್ ಬ್ಯಾಕ್ ಹೋಗ್ತಾ ಇದ್ದೀನಿ ಲಾಗಿನ್ ಆಗೋದಕ್ಕೆ ಇವಾಗ. ಸೊ ಇಲ್ಲಿ ನನ್ನ ಮೊಬೈಲ್ ನಂಬರು, ಅದಾದಮೇಲೆ ಪಾಸ್ವರ್ಡ್ ಕೊಟ್ಟು OTP ಬರುತ್ತೆ, ಅದೆಲ್ಲ ಕೊಟ್ಟು ಲಾಗಿನ್ ಆಗಿದ್ದೀನಿ. ಕೆಳಗೆ ನೋಡಿ ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡ್ತಾ ಇದ್ದೀನಿ, 724661. ಅದಾದಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕ್ಲಿಕ್ ಮಾಡಿ ಆದಮೇಲೆ ಈ ರೀತಿಯಾಗಿ ಯುವ ನಿಧಿಯ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಜಸ್ಟ್ ನಾನು ಇಲ್ಲಿ ಸ್ಕ್ರಾಲ್ ಡೌನ್ ಮಾಡ್ತೀನಿ ನೋಡಿ. ಸ್ಟಾರ್ಟಿಂಗಿಗೆ ಸೆಲ್ಫ್ ಡಿಕ್ಲರೇಷನ್ ಕನ್ಸೆಂಟ್ ಇದೆ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಒಂದು ಪಾಯಿಂಟ್ ನೋಡೋದಾದರೆ ನೀವು ಕರ್ನಾಟಕದ ಗೃಹವಾಸಿಯಾಗಿರಬೇಕು. ಅದಾದಮೇಲೆ ಸೆಕೆಂಡ್ ಪಾಯಿಂಟ್ ನೋಡಿ, ಅಲ್ಲಿ ನೀವು 2023ರಲ್ಲಿ ಪಾಸ್ ಆಗಿರಬೇಕು. ಅದಾದಮೇಲೆ ನೀವು ಯಾವುದೇ ರೀತಿಯಾದಂಥ ಉನ್ನತ ಶಿಕ್ಷಣವನ್ನು ಮಾಡ್ತಿರಬಾರ್ದು. ಅದಾದಮೇಲೆ ನೀವು ಸೆಲ್ಫ್ ಎಂಪ್ಲಾಯ್ಡ್ ಆಗಿರಬಾರ್ದು, ನಿಮಗೆ ಯಾವುದೇ ರೀತಿಯಾದಂಥ ಇನ್ಕಮ್ ಸೋರ್ಸ್ ಇರಬಾರ್ದು. ಹಾಗೆ ನಿಮಗೆ ಯಾವುದೇ ರೀತಿಯಾದಂಥ ಪೆನ್ಷನ್, NPS, PF, ESI ಇದೆಲ್ಲ ಬರಬಾರ್ದು. ಹಾಗೆ ನೀವು ವರ್ಕರ್ ಆಗಿರಬಾರ್ದು, ಅಂದರೆ ಉದ್ಯೋಗಿ ಆಗಿರಬಾರ್ದು. ಓಕೆ, ಅದು ಎಲ್ಲ ಕರೆಕ್ಟ್ ಇದೆ ಅಂತಂದರೆ ನೀವು ಇಲ್ಲಿ ಕೆಳಗೆ ಒಂದು ಕನ್ಸೆಂಟ್ ಬರುತ್ತೆ. ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದೀನಿ ಅದೆಲ್ಲ ಕರೆಕ್ಟ್ ಅಂತ ಎಸ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಈ ರೀತಿಯಾಗಿ ಎಕ್ಸ್ಟ್ರಾ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಆಧಾರಲ್ಲಿರುವಂಥ ನೇಮ್ ಅದೆಲ್ಲ ಇದೆ, ಅದು ನೀವು ಎಂಟರ್ ಮಾಡೋದಕ್ಕೆ ಆಗೋದಿಲ್ಲ. ಮೇಲೊಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಆಧಾರ್ ಅಥೆಂಟಿಕೇಷನ್ ಅನ್ನೋದ್ರ ಮೇಲೆ, ಅದ್ರ ಮೇಲೆ ಫಸ್ಟ್ ಕ್ಲಿಕ್ ಮಾಡಬೇಕಾಗತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಕೆಳಗಿರೋ ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ಬರುತ್ತೆ ನೋಡಿ ಇಲ್ಲಿ. ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಆಧಾರ್ ನಂಬರ್ನ ಎಂಟರ್ ಮಾಡೋದಕ್ಕೆ ಕೇಳುತ್ತೆ. ಸೊ ಜಸ್ಟ್ ಸ್ಕ್ರೋಲ್ ಡೌನ್ ಮಾಡಿ, ನಾನಿಲ್ಲಿ ಆಧಾರ್ ಸಂಖ್ಯೆ ಅಂತ ಕೇಳಿಸ್ತಾ ಇದೆ ನೋಡಿ, ಇಲ್ಲಿ ಕೇಳ್ತಾ ಇದೆ. ಸೊ ಅಲ್ಲಿ ಆಧಾರ್ ಸಂಖ್ಯೆನ ಒತ್ತಬೇಕು. ಅದಾದಮೇಲೆ ಇಲ್ಲಿ ಚೆಕ್ ಮಾರ್ಕ್ ಒತ್ತಿ ಕೆಳಗೆ OTP ಅಂತ ಕೇಳುತ್ತೆ. 2 ಆಪ್ಷನ್ ಇದೆ, OTP ಮತ್ತು ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್. ಸೊ ಮೊಬೈಲ್ ಫಿಂಗರ್ ಪ್ರಿಂಟಲ್ಲಿ ಇದು ವರ್ಕ್ ಆಗೋದಿಲ್ಲ, ಹಾಗಾಗಿ ನೀವು OTPನ ಸೆಲೆಕ್ಟ್ ಮಾಡ್ಕೊಳ್ಳಿ. OTP ನಿಮ್ಮ ಒಂದು ಆಧಾರಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರಿಗೆ ಬರುತ್ತೆ, ಅದನ್ನು ಎಂಟರ್ ಮಾಡಬೇಕಾಗತ್ತೆ. ನೆಕ್ಸ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೋಡಿ ನಾನು OTPನ ಎಂಟರ್ ಮಾಡ್ತಾ ಇದ್ದೀನಿ. OTPನ ಎಂಟರ್ ಮಾಡಿ ಆದಮೇಲೆ ನಾನು ಕೆಳಗೆ ಸಬ್ಮಿಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಕ್ಲಿಕ್ ಹಿಯರ್ ಟು ರಿಟರ್ನ್ ಅಂತ ಬರ್ತಾ ಇದೆ. ಇಲ್ಲಿ ನೀವು ಯಾವುದೇ ರೀತಿಯಾದಂಥ ಒಂದು ರಿಟರ್ನನ್ನು ಒತ್ತೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ಕಾಗಿ ಬ್ಯಾಕ್ ಹೋಗುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಕೆಳಗೆ ಅದರ ನೆಕ್ಸ್ಟ್ ಸ್ಟೆಪ್ಪು ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಇದೆ ನೋಡಿ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಡೀಟೇಲ್ಸ್ ಬರುತ್ತೆ. ಸೊ ಅದು ನಾನು ಸ್ಕಿಪ್ ಮಾಡಿದ್ದೀನಿ, ವಿಡಿಯೋ ಡಿಲೀಟ್ ಆಗುತ್ತೆ ಅದೇ ಕಾರಣಕ್ಕೆ. ಸೊ ನೆಕ್ಸ್ಟ್ ಮೇಲೆ ಏನೇನು ಡೀಟೇಲ್ಸ್ ಬಂದಿರುತ್ತೆ, ನಿಮ್ಮ ಅಡ್ರೆಸ್ಸು, ಡೇಟ್ ಆಫ್ ಬರ್ತ್, ಫೋಟೋ ಎಲ್ಲ ಬಂದಿರುತ್ತೆ. ಇಲ್ಲಿ ನೋಡಿ ಕೆಳಗೆ ಕರೆಂಟ್ ಅಡ್ರೆಸ್ ಕೇಳ್ತಾ ಇದೆ. ಮೇಲಿರೋ ಪರ್ಮನೆಂಟ್ ಅಡ್ರೆಸ್ಸೇ ಕರೆಂಟ್ ಅಡ್ರೆಸ್ ಅಂತ ಹೌದು ಅಂತ ಕೊಡಿ, ಇಲ್ಲ ಅಂತಂದರೆ ಇಲ್ಲ ಅಂತ ಕೊಟ್ಟು ಹೊಸ ಅಡ್ರೆಸ್ ಎಲ್ಲಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಜಿಲ್ಲೆ ಮತ್ತು ತಾಲೂಕನ್ನ ಸೆಲೆಕ್ಟ್ ಮಾಡೋದಕ್ಕೆ ಕೇಳ್ತಾ ಇದೆ. ಡ್ರಾಪ್ ಡೌನ್ ಮೆನು ಇರುತ್ತೆ, ಫಸ್ಟ್ ಜಿಲ್ಲೆನ ಸೆಲೆಕ್ಟ್ ಮಾಡಿ, ಅದಾದಮೇಲೆ ಆ ಜಿಲ್ಲೆಯಲ್ಲಿರೋ ತಾಲೂಕು ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ಕೆಳಗೆ ಪಿನ್ ಕೋಡನ್ನು ಎಂಟರ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ಎಜುಕೇಷನ್ ಡೀಟೇಲ್ಸ್ ಕೇಳ್ತಾ ಇದೆ, ವಿದ್ಯಾರ್ಹತೆಯ ವಿವರಗಳು ಅಂತ. ಇಲ್ಲಿ ಫಸ್ಟಿಗೆ ಕೋರ್ಸನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಡಿಗ್ರಿ ಅಥವಾ ಡಿಪ್ಲೊಮೊ ಅಂದರೆ ಕಮ್ಮಿ ರೇಟು ಗೊತ್ತಲ್ಲ, ನೀವು ಡಿಗ್ರಿ ಮಾಡಿದರೆ ಡಿಗ್ರಿ ಅಂತ ಕೊಡಿ. ಅದರಲ್ಲಿ UGನ PGನ ಕೇಳುತ್ತೆ, ನಾನು ಜಸ್ಟ್ PG ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಹಾಗೆ ನಿಮ್ಮ ಒಂದು ವಿಶ್ವವಿದ್ಯಾಲಯ, ಯೂನಿವರ್ಸಿಟಿ ಯಾವುದು, ಸುಮ್ಮನೆ ನಾನಿಲ್ಲಿ ಎಕ್ಸಾಂಪಲಿಗೆ ಮಂಗಳೂರು ಯೂನಿವರ್ಸಿಟಿ ಅಂತ ತೊಗೊಂಡಿದ್ದೀನಿ. ಅದಾದಮೇಲೆ ಕೆಳಗೆ ನಿಮ್ಮ ಒಂದು ಡಿಗ್ರಿ ಸರ್ಟಿಫಿಕೇಟಿನ ಒಂದು ರಿಜಿಸ್ಟರ್ ನಂಬರ್ ಏನಿರುತ್ತೆ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಅದನ್ನು ಎಂಟರ್ ಮಾಡಿ ಆದಮೇಲೆ ಹೊರಗೆ ಒಂದು ಕಡೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ನೇಮ್ ಯಾವುದು ಕಾಲೇಜ್ ಅಫಿಲಿಯೇಟೆಡ್, ಯಾವತ್ತು ರಿಸಲ್ಟ್ ಬಂದಿದೆ ಅದು ಎಲ್ಲ ಡೀಟೇಲ್ಸಲ್ಲಿ ಬರುತ್ತೆ. ಸೊ ಅದಾದಮೇಲೆ ಆಟೋಮೆಟಿಕ್ಕಾಗಿ ಡೀಟೇಲ್ಸ್ ಬರುತ್ತಾ. ನೆಕ್ಸ್ಟ್ ಬರುವಂಥದ್ದು ಈ ರೀತಿಯಾಗಿ ಸೆಲೆಕ್ಟ್ ಫಾರ್ ಡೊಮಿಸಿಲ್ ವೆರಿಫಿಕೇಷನ್ ಅಂತ ಇದೆ. ಇಲ್ಲಿ ನೀವು
ವಾಸಿ ಪರಿಶೀಲನೆಗಾಗಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಅಂತ ಇದೆ. ಆ ಡ್ರಾಪ್ ಡೌನ್ ಮೆನುನಲ್ಲಿ ಡಿಗ್ರಿ, ಡಿಪ್ಲೊಮೊ, ರೇಷನ್ ಕಾರ್ಡ್, CET ನಂಬರ್ ಅಂತ ಇದೆ. ರೇಷನ್ ಕಾರ್ಡ್ ತುಂಬ ಜನ ಕೊಡ್ತಾ ಇದ್ದೀರಾ, ಬಟ್ ರೇಷನ್ ಕಾರ್ಡಲ್ಲಿ ವೆರಿಫಿಕೇಷನ್ ಆಗ್ತಾ ಇಲ್ಲ ಅಂತ ಕೇಳಲ್ಪಟ್ಟೆ, ಹಾಗಾಗಿ ಡಿಗ್ರಿ ಅಂತ ಕೊಡಿ. ಸೊ ಡಿಗ್ರಿ ಅಂತ ಕೊಟ್ಟಮೇಲೆ ಈ ರೀತಿಯಾಗಿ ಬರುತ್ತೆ ನೋಡಿ. ಇಲ್ಲಿ ನೆಕ್ಸ್ಟ್ PUC, ನಿಮ್ಮದು ಇಯರ್ ಆಫ್ ಪಾಸಿಂಗ್ PUC, ಅದಾದಮೇಲೆ ಅದರ ರಿಜಿಸ್ಟರ್ ನಂಬರ್. ಹೊರಗೆ ಕ್ಲಿಕ್ ಮಾಡೋಕ್ಕೆ ಆಟೋಮೆಟಿಕ್ಕಾಗಿ ನಿಮ್ಮ ನೇಮ್ ಬರುತ್ತೆ. ಅದಾದಮೇಲೆ ನಿಮ್ಮ SSLC, ನೀವು ಇಯರ್ ಆಫ್ ಪಾಸಿಂಗ್ SSLC, ಅದಾದಮೇಲೆ SSLCಯ ರಿಜಿಸ್ಟರ್ ನಂಬರ್, ಅದಾದಮೇಲೆ ಹೊರಗೆ ಕ್ಲಿಕ್ ಮಾಡೋಕ್ಕೂ ನಿಮ್ಮ SSLCಯ ನೇಮ್ ಬರುತ್ತೆ, ಆಟೋಮೆಟಿಕ್ಕಾಗಿ ಬರುತ್ತೆ. ಇಲ್ಲಿ ವೆಬ್ಸೈಟ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇರೋದೇ ಕಾರಣದಿಂದಾಗಿ ನನಗೆ ಆ ಒಂದು ಆಪ್ಷನ್ ಬಂದಿಲ್ಲ. ಈ ರೀತಿಯಾಗಿ ಬರುತ್ತೆ, ಕ್ಲಿಯರಾಗಿ ತೋರಿಸಿದ್ದೀನಿ ನಿಮಗೆ. ಅದಾದಮೇಲೆ ನೆಕ್ಸ್ಟ್ ಅಪ್ಲಿಕೇಶನ್ ಕಮ್ಯುನಿಕೇಷನ್ ಡೀಟೇಲ್ಸ್ ಅಂತ ಇದೆ. ಕಮ್ಯುನಿಕೇಷನ್ ಡೀಟೇಲ್ಸ್, ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ. ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಆದಮೇಲೆ ಹೊರಗೆ ಮೇಲೆ ಅಥವಾ ಕೆಳಗೆ ಒತ್ತಬೇಕು. ಅಲ್ಲಿ ನೋಡಿ, ಇಲ್ಲಿ ಈ ರೀತಿಯಾಗಿ ಒಂದು OTP ಬರುತ್ತೆ. ಆ ಮೊಬೈಲ್ ನಂಬರ್ಗೆ OTPನ ಎಂಟರ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ನಲ್ಲಿ ಮತ್ತೆ ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಕೇಳುತ್ತೆ. ಇಮೇಲ್ ಅಡ್ರೆಸ್ ಎಂಟರ್ ಆದಮೇಲೆ ಆ ಬಾಕ್ಸ್ ಬಿಟ್ಟು ಹೊರಗೆ ಬೇರೆ ಕಡೆ ಎಲ್ಲಾದರೂ ಕ್ಲಿಕ್ ಮಾಡಿ, ಆವಾಗ ನಿಮಗೆ ಆ ಒಂದು ಇಮೇಲ್ ಅಡ್ರೆಸ್ಗೆ ಮತ್ತೆ OTP ಹೋಗುತ್ತೆ. ಹೇಗೆ ಮೊಬೈಲ್ ನಂಬರ್ಗೆ ಹೋಗಿ ಆಯಿತು ಹಾಗೆ OTPನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಕೆಳಗೆ ಅಡಿಷ್ನಲ್ ಡೀಟೇಲ್ಸ್, ಹೆಚ್ಚುವರಿ ವಿವರಗಳು ಅಂತ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ಕೇಳ್ತಾ ಇದೆ, ಯಾವುದು ಅಂತ, SC ST OBC ಜನರಲ್. ಸೊ OBCನ ಜನರಲ್ ನಿಮ್ಗೆ ಯಾವ್ದು ಸೆಲೆಕ್ಟ್ ಮಾಡಿ, ನಾನು ಸುಮ್ಮನೆ OBC ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ಕೆಳಗೆ ಡೂ ಯು ಹ್ಯಾವ್ ಅ ಡಿಸಬಿಲಿಟಿ ಅಂತ ಕೇಳ್ತಿದೆ. ನಿಮಗೆ ಅಂಗವಿಕಲತೆ ಇದೆ ಆದರೆ ಹೌದು, ಇಲ್ಲಾಂದರೆ ಇಲ್ಲ ಅಂತ ಕ್ಲಿಕ್ ಮಾಡಿ. ಕೆಳಗೆ ವರ್ಡ್ ವೆರಿಫಿಕೇಷನ್ ಅಂತ ಇದೆ. ಇಲ್ಲಿ ಏನು ನಂಬರ್ಸ್ ಕಾಣ್ತಾ ಇದೆ ಅದನ್ನು ನೀವು ಕೆಳಗೆ ಇರುವಂಥ ಬಾಕ್ಸ್ನಲ್ಲಿ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಅದಾದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನೀವು ಎಂಟರ್ ಮಾಡಿರುವಂಥ ಎಲ್ಲ ಡೀಟೇಲ್ಸ್ ಒಮ್ಮೆ ಶೋ ಆಗುತ್ತೆ. ಅದನ್ನು ನಾನು ಯಾವುದೂ ಶೋ ಮಾಡ್ತಿಲ್ಲ. ಸೊ ಇಲ್ಲಿ ಜಸ್ಟ್ ಲಾಸ್ಟಿಗೆ ಈ ರೀತಿಯಾಗಿ ಅಟ್ಯಾಚ್ ಅನೆಕ್ಸರ್ ಅಂತ ಬರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಅದಾದಮೇಲೆ ಅಟ್ಯಾಚ್ ಅನೆಕ್ಸರ್ ಅಂತ ಬಂದಮೇಲೆ ನೀವು ಮತ್ತೆ ಡೀಟೇಲ್ಸ್ ಬರುತ್ತೆ. ಅದೆಲ್ಲ ಆದಮೇಲೆ ಕೆಳಗೆ ಎಕ್ಸ್ಪೋರ್ಟ್ ಟು PDF, ಕ್ಲೋಸ್ ಅಥವಾ ಪ್ರಿಂಟ್ ಅಂತ ಇರುತ್ತೆ. ಇಲ್ಲಿ ಎಕ್ಸ್ಪೋರ್ಟ್ ಟು PDF ಅಂತ ಕೊಟ್ಟರೆ ನಿಮಗೆ PDF ಏನಿದೆ ಅದು ಡೌನ್ಲೋಡ್ ಆಗುತ್ತೆ. ಓಕೆ, ಬೈ ದ ವೇ ನಿಮ್ಗೆ ಅನಿಸಿರ್ಬೋದು ನಾನು ಯಾಕೆ ಎಲ್ಲ ಸ್ಟೆಪ್ಸನ್ನು ತೋರಿಸಿಲ್ಲ, ಎಲ್ಲ ನೇಮ್ ಎಲ್ಲ ಬರೆದಿರುವಂಥದ್ದು ತೋರಿಸಿಲ್ಲ ಅಂತ. ಸಿಂಪಲ್ಲಾಗಿ ಒಂದು ಹೇಳ್ತೀನಿ ನೋಡಿ. ನಾನು ಇದೇ ರೀತಿಯಾಗಿ 2 ವೀಡಿಯೋಸ್ಗಳನ್ನು ಮಾಡಿದ್ದೆ. ಲಾಸ್ಟ್ ಟೈಮ್ ಇದು ಗೃಹ ಜ್ಯೋತಿ ಕೂಡ ಮಾಡಿದ್ದೆ. ಅದೇ ರೀತಿಯಾಗಿ 2 years ಬ್ಯಾಕು CETಗೆ ಹೇಗೆ ಅಪ್ಲೈ ಮಾಡೋದು ಅನ್ನೋದು ಕೂಡ ಒಂದು ವೀಡಿಯೋ ಮಾಡಿದ್ದೆ. ಸಿಕ್ಕಾಪಟ್ಟೆ ವ್ಯೂಸ್ ಬಂದಿತ್ತು. ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ ಇಷ್ಟಿದ್ರು ಕೂಡ ಆ ಒಂದು CET ಅಪ್ಲಿಕೇಶನ್ಗೆ 1,50,000 ದಾಟಿತ್ತು. ಅದೇ ರೀತಿಯಾಗಿ ಆ ಗೃಹ ಜ್ಯೋತಿಗೆ ಸಮಥಿಂಗ್ ಅರೌಂಡ್ 80,000 ವ್ಯೂಸ್ ಆಗಿತ್ತು. ಬಟ್ ಅಷ್ಟು ವ್ಯೂಸ್ ಆಗಿದ್ರೂ ಕೂಡ ಆ ಒಂದು ವೀಡಿಯೋಸ್ಗಳು ಡಿಲೀಟ್ ಆಗೋದು ಯಾಕೆ ಅಂತ ಮೇನ್ ರೀಸನ್ನೇ ನಾನು ಎಲ್ಲ ಡೀಟೇಲ್ಸ್ನ ಕೊಟ್ಬಿಟ್ಟಿದ್ದೀನಿ ಅಂತ ರೀಸನ್ನು. ಸೊ ವೀಡಿಯೋ ಮಾಡುವಾಗ ಏನು ಮಾಡಿದ್ದೆ, ನಾನು ಎಲ್ಲ ಡೀಟೇಲ್ಸು ಶೋ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಯೂಟ್ಯೂಬರ್ ಡಿಲೀಟ್ ಮಾಡಿದ್ದಾರೆ. ಹಾಗಾಗಿ ನಾನು ಇದರಲ್ಲಿ ಯಾವುದೇ ರೀತಿಯಾದ ನನ್ನ ಡೀಟೇಲ್ಸ್ ಬರುವಂಥದ್ದು ನಿಮಗೆ ಶೋ ಮಾಡಿಲ್ಲ, ಬಟ್ ಎಲ್ಲದನ್ನು ಕೂಡ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಯಿತು ಈ ವಿಡಿಯೋ. ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಮೇನ್ ನೀವು 2023ರಲ್ಲಿ ಪಾಸ್ ಆಗಿರಬೇಕು. ನೋಡಿ, ಅಪ್ಲೈ ಮಾಡಿ. ಇದೇ ರೀತಿ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.